ಸ್ಕೂಲಿಂದ ಬಂದಿದ ತಕ್ಷಣ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಟ್ಟಿಲ್ಲ ಅಂದರೆ ನಮ್ಮ ಮೇಲೆ ಕಿರ್ಚಾಡೋದು ಕೂಗಾಡೋದು ಫುಲ್ ಫೈಟಿಂಗ್ ಎಲ್ಲ ಮಾಡ್ತಾರಲ್ವ. ಸೊ ದಟ್ ನಾನಂತೂ ಇವತ್ತು ಮಕ್ಕಳಿಗೆ ಸ್ಯಾಂಡ್ವಿಚ್ ಪ್ರಿಪೇರ್ ಮಾಡಿಕೊಡ್ತಾ ಇದ್ದೀನಿ. ಫಸ್ಟು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಆನಿಯನ್ಸು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಇಷ್ಟೆಲ್ಲ ಹಾಕ್ಕೊತಾ ಇದ್ದೀನಿ. ಫಸ್ಟು ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಒಂದು 2-3 ನಿಮಿಷ ಹಾಗೆ ಫ್ರೈ ಮಾಡ್ಕೊತೀನಿ. ಆಮೇಲೆ ಪನ್ನೀರನ್ನ ಆ್ಯಡ್ ಮಾಡ್ಕೊತೀನಿ. ಪನ್ನೀರ್ ಇದ್ದರೂ ಹಾಕ್ಬೋದು, ಇಲ್ಲ ಅಂತಂದರೂ ಇಷ್ಟು ವೆಜಿಟೇಬಲ್ಸ್ ಇದ್ದರೆ ಸಾಕಾಗುತ್ತೆ. ಒಂದು 2 ನಿಮಿಷ ಹಾಗೆ ಫ್ರೈ ಆದಮೇಲೆ ಪನ್ನೀರಂತೂ ಆ್ಯಡ್ ಮಾಡ್ಕೊತೀನಿ. ಇನ್ನೊಂದು ಕಡೆ ನಾನು ಇದು ಹೀರೆಕಾಯಿದು ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಹೀರೆಕಾಯಿ ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿನ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡು ಇವಾಗ ಪ್ಲೇಟ್ಗೆ ಹಾಕ್ಕೊಂಡೆ. ಇಲ್ಲಿ ನಾನು ಅಂದರೆ ಅದನ್ನು ಮಾತ್ರನೇ ನಾವು ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊತೀವಲ್ಲ, ಅದು ಬಜ್ಜಿ. ಇವಾಗ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಇದು ಹೇಗೆ ಅಂತಂದರೆ, ಫಸ್ಟ್ ನಾನಿಲ್ಲಿ ಹಸೆಕಾಯಿ ಇರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಬೇಯಿಸಿರೋ ಹಸಿಮೆಣ್ಸಿನ್ಕಾಯಿ ಏನಿದೆಯೋ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು, ಆಮೇಲೆ ಇದು ಹಸೆ ಕೊಬ್ಬರಿ ತುರಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫಸ್ಟು ಗ್ರೈಂಡ್ ಮಾಡ್ಕೊತೀನಿ. ಆಮೇಲೆ ನಾವು ಬೇಯಿಸಿಟ್ಟಿರೋ ಹೀರೆಕಾಯಿ, ಟೊಮೊಟೊ ಅದನ್ನೆಲ್ಲ ಕೂಡ ಹಾಕ್ಕೋಬೋದು, ಲಾಸ್ಟಲ್ಲಿ ಹಾಕ್ಕೋಬೇಕು. ನಾನು ಇನ್ನೊಂದು ಕಡೆ ಇಲ್ಲಿ ಪನ್ನೀರು ಮತ್ತು ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಒಂದು ಕಡೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಕಡೆ ಮಕ್ಕಳಿಗೆ ಸ್ಯಾಂಡ್ವಿಚ್ಗೂ ರೆಡಿ ಮಾಡಬೇಕು, ಇನ್ನೊಂದು ಕಡೆ ಚಟ್ನಿಗೂ ರೆಡಿ ಮಾಡಬೇಕಲ್ಲ, ಹಾಗೆ. ಮತ್ತು ನಾನಿಲ್ಲಿ ಇದು ಚೀಸ್ ತೊಗೊಂಡಿದ್ದೀನಿ. ನಾವು ಚೀಸ್ ಕ್ಯೂಬ್ನ ತೊಗೊಂಬಂದಿದ್ವಿ, ಅದನ್ನು ನಾನು ಗ್ರೇಟ್ ಮಾಡ್ಕೊತಾ ಇದ್ದೀನಿ. ಗ್ರೇಟ್ ಮಾಡಿಕೊಂಡು ಮೇಲ್ಗಡೆ ಹಾಕ್ಕೊಂಡ್ರೆ ನಮಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಚೀಸ್ ಇಲ್ಲ ಅಂದರೂ ಕೂಡ ನಡೆಯುತ್ತೆ, ಬಟ್ ನನ್ನ ಹತ್ರ ಇದೆ ಅಂತ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫಸ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿನ, ಮತ್ತು ಇಲ್ಲಿ ಟೊಮೊಟೊ, ಹೀರೆಕಾಯಿನ ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ಪಲ್ಸ್ ಕೊಟ್ಟೆ ಅಷ್ಟೇ, ಇಲ್ಲಾಂದರೆ ಫುಲ್ ಪೇಸ್ಟ್ ಆಗಿಬಿಡುತ್ತೆ. ಈ ಚಟ್ನಿ ಅಂತೂ ರಿಯಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನಾವು ಹೀರೆಕಾಯಿ, ಟೊಮೊಟೊ ಮಿಕ್ಸಿಗೆ ಹಾಕ್ಕೊಳ್ಳೋದು ಬೇಡ ಅಂದರೂ ಕೈಯಲ್ಲೇ ಕೂಡ ಕಿವುಚ್ಬೋದು. ನಾನು ಜಸ್ಟ್ ಒಂದು ಪಲ್ಸ್ ಕೊಟ್ಟೆ. ಇವಾಗ ಅದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊತೀನಿ. ಒಗ್ಗರಣೆ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೇಕಂದರೆ ಎಣ್ಣೆ ಬೇಡ ಅಂದರೆ ತುಪ್ಪದಲ್ಲಿ ಕೂಡ ಒಗ್ಗರಣೆ ಹಾಕ್ಕೋಬೋದು. ನಾನಂತೂ ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ನಮಗೆ ಬಜ್ಜಿ ಅಂತೂ ರೆಡಿ ಆಗುತ್ತೆ. ಲೈಕ್ ಚಟ್ನಿ, ಹೀರೆಕಾಯಿ ಚಟ್ನಿ ರಿಯಲಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದು ರೈಸ್ಗೂ, ಮುದ್ದೆಗೂ, ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಇನ್ನೊಂದು ಕಡೆ ಇದು ಸ್ಯಾಂಡ್ವಿಚ್ಗೆ ಸ್ಟಫಿಂಗ್ ಅಂತೂ ರೆಡಿ ಆಯಿತು. ಸ್ಯಾಂಡ್ವಿಚ್ ಮಾಡಿಕೊಡ್ಬೇಕು ಮಕ್ಕಳಿಗೆ. ಇನ್ನೊಂದು ಕಡೆ ರೈಸ್ಗೆ ಇಡ್ತಾ ಇದ್ದೀನಿ. ಒಂದು ಕಡೆ ಟೈಮ್ ಆಗುತ್ತೆ, ನಮ್ಮ ಹಸ್ಬೆಂಡ್ ಕೂಡ ಬಂದುಬಿಡ್ತಾರೆ. ಅವರು 5:30ಗೆ ಬರ್ತೀನಿ, ಬೇಗ ಅಡುಗೆ ಮಾಡು ಅಂದರು. ಅದಕ್ಕೋಸ್ಕರ ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ. ರೈಸ್ ಮಾಡಾದಮೇಲೆ ಮುದ್ದೆ ಮಾಡ್ತೀನಿ. ನಮಗೆ ಬ್ರೆಡ್ ಅನ್ನೋದು ಡೈಲಿ ರೊಟೀನಲ್ಲಿ ತಿನ್ನೋದು ನಮಗೆ ರಿಯಲಿ ಒಳ್ಳೇದಲ್ವೇ ಅಲ್ಲ, ಯಾಕಂದರೆ ಮೈದಾಲ್ ಮಾಡಿರ್ತಾರಲ್ಲ. ಹಾಗೆ ನಾವಂತೂ ಮಂತ್ಲಿ ಒನ್ಸು, ಆ್ಯಕ್ಚುಲಿ ವೀಕ್ಲಿ ಒನ್ಸ್ ತೊಗೊಂಬರ್ತಾ ಇದ್ವಿ. ಇವಾಗಂತೂ ಮಂತ್ಲಿ ಒನ್ಸ್ ಮಾಡಿದ್ದೀವಿ, ಅಂದರೆ ಚೇಂಜ್ ಮಾಡಿದ್ದೀವಿ. ಇಲ್ಲಾಂದರೆ ಮಕ್ಕಳು ಜಾಸ್ತಿ ತಿಂದ್ಬಿಡ್ತಾರೆ ಅಂತ, ಮೈದಾ ಒಳ್ಳೇದಲ್ವಲ್ಲ ಅಂತ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಸೊ ಬ್ರೆಡ್ಗೆ ಮಾತ್ರ ಮೇಲ್ಗಡೆನೇ ಸ್ಟಫಿಂಗ್ನ ಹಾಕ್ಕೊಂಡು ಈ ಥರ ಮೇಲ್ಗಡೆ ಚೀಸೆಲ್ಲ ಹಾಕ್ಕೊಂಬಿಟ್ಟು ಇನ್ನೊಂದು ಬ್ರೆಡ್ ಸ್ಲೈಸ್ನ ಮೇಲ್ಗಡೆ ಇಟ್ಬಿಟ್ಟು ನಾನು ಸ್ಟವ್ ಮೇಲೆ ಹಾಕಿ ಹೆಂಚಿನ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ 2 ಕಡೆನೂ. ನೋಡಿ, ದೋಸೆ ಹೆಂಚು ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಇವಾಗ ನಾವು ಫಿಲ್ ಮಾಡಿರೋ ಈ ಬ್ರೆಡ್ ಏನಿದೆಯೋ ಅದನ್ನು ಇಟ್ಕೊಂಡು ಸಿಮ್ಮಲ್ಲಿ ನಾವು ರೋಸ್ಟ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಚೀಸ್ ಕೂಡ ಮೆಲ್ಟ್ ಆಗುತ್ತೆ. ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಅದು ನಮಗೆ ಚೀಸ್ ಅನ್ನೋದು ಮೆಲ್ಟ್ ಆಗೋದಿಲ್ಲ, ಮತ್ತು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನಂತೂ ಸಿಮ್ಮಲ್ಲಿ ಇಟ್ಕೊಂಡು 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ. ಇವಾಗ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ತೀನಿ. ಸೊ 2 ರೆಡಿ ಆಗಬೇಕು, ಇಲ್ಲ ಒಬ್ಬರು ಕೊಟ್ಬಿಟ್ರೆ ಇನ್ನೊಬ್ಬರು ನನಗೆ ಅಂತಾರಲ್ವ. ಸೊ ದಟ್ ನಾನಂತೂ ಯಾವಾಗಲೂ 2 ರೆಡಿ ಮಾಡಿಬಿಟ್ಟು ಆಮೇಲೆ ಈ ಥರ ಸ್ಲೈಸಾಗೆ ಕಟ್ ಮಾಡಿಬಿಟ್ಟು ಕೊಡ್ತೀನಿ. ಮಕ್ಕಳಂತೂ ರಿಯಲಿ ತುಂಬ ಇಷ್ಟಪಟ್ಟು ತಿಂದರು ನಮ್ಮ ಮನೇಲಿ. ಆ್ಯಕ್ಚುಲಿ ನಾನು ಪ್ರಿಪೇರ್ ಮಾಡೋ ತನಕ ನಾನು ಹೇಳಿರಲಿಲ್ಲ, ಇಲ್ಲ ಅಂದರೆ ಕಿಚನಲ್ಲೇ ಬಂದು ನಿಂತ್ಕೊಂಡು ಆಯಿತಾ ಅಂತ ಫುಲ್ ಟಾರ್ಚರ್ ಕೊಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಹೇಳಲಿಲ್ಲ, ಸಡನ್ನಾಗಿ ಕೊಡ್ತಾ ಇದ್ದೀನಿ. ಹೇಗಿದೆ? ಚೆನ್ನಾಗಿದೆಯಾ? ಗುಂಡು ಮರಿ ಹೇಗಿದೆ? ಸೂಪರ್ ಆಗಿದೆಯಾ? ತರಕಾರಿ ತಿಂದಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮಾಡಿಕೊಡಲ್ಲ, ಓಕೆ? ಎಲ್ಲ ತಿಂದರು. ನಮ್ಮ ಹಸ್ಬೆಂಡ್ಗೂ ಮಾಡಿಕೊಟ್ಟೆ, ನಮ್ಮ ಮಕ್ಳಿಗೂ. ಫೈನಲ್ ಇವಾಗ ನಾನು ಮಾಡಿಕೊಂಡೆ. ನೋಡಿ, ಅದು ಬ್ರೆಡ್ಡೆಲ್ಲ ಸ್ವಲ್ಪ ಮುರಿದೋಗಿತ್ತು. ಸೊ ದಟ್ ಹಂಗಾಯಿತು ನನಗೆ. ಫೈನಲಿ ನನಗಂತೂ ಈ ಥರ ಬಂತು. ನಾನು ಇವಾಗ ತಿಂತಾಯಿದ್ದೀನಿ. ನೋಡಿ, ಮನೇಲಿರೋ ಎಲ್ಲರಿಗೂ ಮಾಡಿಕೊಡೋ ಅಷ್ಟರಲ್ಲೇ ನಮಗಂತೂ ಪೇಷನ್ಸೇ ಕಳೆದೋಗಿರುತ್ತೆ ಅಲ್ವಾ. ಆ್ಯಂಡ್ ಸೊ ಹೆಂಗೆ ಬಂದರೆ ಹೆಂಗೆ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಬಟ್ ಸ್ಟಾರ್ಟಿಂಗಲ್ಲೇ ನಮಗೆ ಆ ಥರ ಇರುತ್ತೆ, ಆ ಫೀಲು ತಿನ್ನಬೇಕು ಅಂತ. ಎಲ್ಲರಿಗೂ ಮಾಡಿಕೊಟ್ಟು ಇನ್ನು ಫೈನಲಿ ನನಗಂತೂ ಆಲ್ಮೋಸ್ಟ್ ಏನು ಮಾಡಿಕೊಂಡ್ರು ಕೂಡ ಹಿಂಗೆ
ಇರುತ್ತೆ. ಮತ್ತು ಯಾರಾದರೂ ಮಾಡಿಕೊಟ್ರೆ ಖುಷಿಯಿಂದ ತಿನ್ಬೋದು. ನಾವೇ ಮಾಡಿಕೊಂಡು ಎಲ್ಲನೂ ನಾವೇ ತಿನ್ನಬೇಕಂದ್ರೆ ಅಲ್ಲಿಗೂ ಆ ಟೇಸ್ಟ್ ಕೂಡ ಹೋಗಿರುತ್ತೆ. ಅಂದರೆ ಎಲ್ಲರಿಗೂ ಮಾಡಿಕೊಟ್ಟು. ಸೊ ಯಾರಿಗೆಲ್ಲ ಈ ಥರ ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ನೋಡಿ ನಮ್ಮದು ಸ್ಯಾಂಡ್ವಿಚ್ ತಿಂದು ಒಂದು 1 ಅವರ್ ಗ್ಯಾಪ್ ಕೊಟ್ಟು ಆಮೇಲೆ ಇಲ್ಲಿ ನಾನು ಮುದ್ದೆ ಮತ್ತು ಬಜ್ಜಿ ತಿಂತಾಯಿದ್ದೀನಿ. ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ಕೂಡ ರೆಡಿ ಮಾಡಿದೆ ಮಕ್ಕಳೆಲ್ಲ ಮಲಗೋಕ್ಕೆ. ಸೊ ನಮ್ಮ ದೊಡ್ಡೋಳಂತೂ ಬೇಗ ಮಲ್ಕೊತಾಳೆ, ಚಿಕ್ಕೋಳಂತೂ ಬೇಗ ಮಲಗಲ್ಲ. ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಮತ್ತು ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಸ್ವಲ್ಪ ಇರಲಿ ಜಾಸ್ತಿ ಇರಲಿ ಎಷ್ಟಾದರೂ ಇರಲಿ ನಾನಂತೂ ಅದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಕಿಚನಲ್ಲಿ ಸಿಂಕಲ್ಲಿ ಮಾತ್ರ ಪಾತ್ರೆ ಇಲ್ದಂಗೆ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನಾನಂತೂ ಕಿಚನಲ್ಲಿ ಸ್ಟವ್ನ ಮಾತ್ರ ಹಿಂಗೆ ಜಸ್ಟ್ ನಾವು ಒರೆಸ್ಕೊಂಡ್ರೂ ಸಾಕಾಗ್ಬಿಡುತ್ತೆ. ಯಾಕಂದರೆ ಗ್ಲಾಸಿಂದಲ್ವಾ, ಜಸ್ಟು ಒನ್ ಟೈಮ್ ಹಿಂಗೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ. ಸೊ ಡೈಲಿ ಒರೆಸೋದ್ರಿಂದ ನಮಗೆ ತುಂಬ ಚೆನ್ನಾಗಿರುತ್ತೆ. ನಾನು ಪ್ರತಿ ಸತಿ ನೈಟ್ ಟೈಮೇ ಈ ಥರ ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿರ್ತೀನಿ. ಮತ್ತು ಬೆಳಗ್ಗೆ ಅಡುಗೆ ಆದಮೇಲೆ ಏನು ಒರೆಸಲ್ಲ. ಆ ಟೆನ್ಷನಲ್ಲಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಟೆನ್ಷನಲ್ಲಿ ಒರೆಸೋಕ್ಕೆಲ್ಲ ಆಗೋದಿಲ್ವಲ್ಲ, ಹಾಗೆ. ಸೊ ಎವ್ರಿ ಡೇ ನಾನಂತೂ ಸಿಂಕು, ಸ್ಟವ್ವು, ಕಿಚನ್ ಕೌಂಟರ್ ಟಾಪ್ ಎವ್ರಿ ಡೇ ಕೂಡ ನಾನು ಕ್ಲೀನ್ ಮಾಡ್ಕೊತೀನಿ. ಆವಾಗಲೇ ನನಗಂತೂ ಸ್ಯಾಟಿಸ್ಫ್ಯಾಕ್ಷನು, ಇಲ್ಲ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್. ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.